ವೆಲ್ಕಮ್ ಟು ಜಲಶ್ರೀ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ಪೆಷಲ್ ಆಗಿರುವಂಥ ಕಡಾಯಿ ಪನ್ನೀರ್ ಮಾಡೋದು ಹೆಂಗಂತ ನೋಡೋಣ. ಇದನ್ನು ನಾವು ಹೋಟೆಲ್ ಒಳಗೆ ತಿಂದಿರ್ತೀವಿ, ಅದಕ್ಕಿಂತ ರುಚಿಯಾಗಿ ಮನೆಯಲ್ಲಿ ನಾವು ಹೆಂಗೆ ಮಾಡೋದಂತ ನೋಡ್ತಾ ಹೋಗೋಣ. ಇದನ್ನು ರೋಟಿ, ಚಪಾತಿ, ಅನ್ನ, ಪರೋಟ ಜೊತೆ ನಾವು ಇದನ್ನು ತಿನ್ಬೋದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: 4 ಗೋಡಂಬಿ, 1 ಸ್ಪೂನು ಜೀರಾ, 1 ಸ್ಪೂನು ಧನಿಯಾ ಪೌಡ್ರ್, 8 ಕಾಳುಮೆಣಸು, 1 ಏಲಕ್ಕಿ, 2 ಲವಂಗ, 200 ಗ್ರಾಮಿನಷ್ಟು ಪನ್ನೀರು ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡೇನಿ, 1 ಆನಿಯನ್ನು ಅದನ್ನು ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡೇನಿ, 1 ಕ್ಯಾಪ್ಸಿಕಮ್ಮು ಅದು ಈ ಥರ ದೊಡ್ಡದಾಗಿ ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು, 5 ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ, 1 ಸ್ಪೂನು ಖಾರ, 1 ಚಿಟಿಕೆಯಷ್ಟು ಅರಿಶಿನ ತೊಗೊಂಡೇನಿ, 2 ಎಸಳು ಕರಿಬೇವು, ಸ್ವಲ್ಪ ಕೊತ್ತಂಬರಿ, 2 ಟೊಮೆಟೊ, 2 ಆನಿಯನ್ನು, ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ. ಇಂಗ್ರೀಡಿಯೆಂಟ್ಸ್ ಇದ್ದರೆ ನಾವು ಆರಾಮಾಗಿ ಕಡಾಯಿ ಪನ್ನೀರನ್ನ ರೆಡಿ ಮಾಡ್ಕೋಬೋದು. ಇವಾಗ ನಾನು ಇದನ್ನು ಜೀರಿಗೆ, ಮೆಣಸು, ಏಲಕ್ಕಿ, ಲವಂಗನ ಇದನ್ನು ಸ್ವಲ್ಪ ಚಟಪಟ ಅನ್ನೋ ಥರ ಹುರ್ಕೊಳ್ತಾ ಇದ್ದೀನಿ. ನೋಡಿ, 1 ನಿಮಿಷ ಹುರ್ಕೊಂಡೇನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿ ಅವನು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ಅವು ಸ್ವಲ್ಪ ಘಮ ಬರೋ ಮಟ್ಟ ಹುರ್ಕೊಂಡು ತಗೊಂಡೀನಿ. ಇವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ. ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಘಮ ಬಂದಮೇಲೆ ಇದಕ್ಕೆ ಆನಿಯನ್ನು ಮತ್ತು ಟೊಮೆಟೊ, 2 ಆನಿಯನ್ನು 2 ಟೊಮೆಟೊ ಅಷ್ಟೇ ಹಾಕ್ಕೊಂಡಿನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಆಗೋ ಮಟ್ಟ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಕೈತಿ. 1-2 ನಿಮಿಷ ಇದನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕಾಕೈತಿ. ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿ ಮಟ್ಟ ನಾವು ಇದನ್ನು ಬೇಯಿಸ್ಕೋಬೇಕಾಕೈತಿ. ನೋಡ್ಬೋದು, ಸ್ವಲ್ಪ ಮೆತ್ತಗಾಗಿದ್ದಾವೆ, ಇಷ್ಟಾದ್ರೆ ಸಾಕು. ಇವಾಗ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆಗೆ ನಾವು ಸ್ಕ್ವೇರಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ನಿಮ್ಗೇನಾದರೂ ಪನ್ನೀರ್ ಫ್ರೈ ಮಾಡೋದು ಬೇಡ ಅಂತಂದರೆ ಹಂಗೂ ಹಾಕ್ಕೋಬೋದು. ಹಂಗೆ ಇದನ್ನು ಲಾಸ್ಟ್ಗೆ ಹಂಗೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟನೂ ಇದನ್ನು ಫ್ರೈ ಮಾಡಿಕೊಂಡು, ನೋಡಿ ಇಷ್ಟು ಬಂದರೆ ಕಲರ್ ಸಾಕು. ಇದಕ್ಕಿಂತ ಜಾಸ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇವಾಗ ಇದನ್ನು ತಗೊಂಡ್ಬಿಡ್ತೀನಿ. ಇದೇ ಎಣ್ಣೆಗೆ ನಾವು ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನು ಹಾಕಿ ಸ್ವಲ್ಪ ಒಂದು ಅರ್ಧ ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ಬಿಡೋಣ. ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂತಂದರೆ ಮೆತ್ತಗೆ ಆದ್ರದ್ದು ತಿನ್ನೋಕೆ ಚೆನ್ನಾಗಿರಲ್ಲ. ಸ್ವಲ್ಪ ಒಂದು ಅರ್ಧ ನಿಮಿಷ ಇದು ಫ್ರೈ ಮಾಡ್ಕೊಂಡು ತಗೊಂಡ್ಬಿಡೋಣ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ಅದೇ ಪ್ಲೇಟಿಗೆ ತಗೊಂಡ್ಬಿಡೋಣ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ, ಗೋಡಂಬಿ, ಮೆಣಸು, ಜೀರಿಗೆ, ಏಲಕ್ಕಿ, ಲವಂಗನ ಒಂದು ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಕೈತಿ. ಇದನ್ನು ನೋಡಿರಿ, ಅದೇ ಪೌಡ್ರ್ ಮಾಡ್ಕೊಂಡಿದ್ದ ಜಾರಿಗೆನೇ ಆನಿಯನ್ನು ಮತ್ತು ಟೊಮೆಟೊನ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಈ ಥರ ನೈಸಾಗಿ ಪೇಸ್ಟ್ ಆಗೈತಿ. ಇವಾಗ ಒಂದು ಫ್ಯಾನ್ಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ 1 ಎಸಳು ಕರಿಬೇವು ಹಾಕ್ಕೊಂಡು ಚಟಪಟ ಆದಮೇಲೆ ರುಬ್ಬಿಟ್ಟಿರುವಂಥ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯೊಳಗೆ. ಇದಕ್ಕೆ ನಾವು 1 ಸ್ಪೂನು ಅಚ್ಚಕಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯೊಳಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಖಾರದ ಪುಡಿನ ಎಣ್ಣೆಯೊಳಗೆ ಹಾಕೋದ್ರಿಂದ ಅದು ಕಲರ್ ಚೆನ್ನಾಗಿ ಬರ್ತೈತಿ. ಅದಕ್ಕೆ ಫಸ್ಟ್ ನಾವು ಖಾರದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ರಾಗ. ಇವಾಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಆನಿಯನ್ನು, ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಆಗೈತಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡೀನಿ. ಹಾಕ್ಕೊಂಡು ಇದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ 1 ಸ್ಪೂನಷ್ಟು ನಾನಿಲ್ಲಿ ಚಿಕನ್ ಮಸಾಲೆ ಹಾಕ್ಕೊಳಕತ್ತೀನಿ.
ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ರಿ. ಮಸಾಲೆ ಜಾಸ್ತಿ ಆದ್ರೂ ಚೆನ್ನಾಗಿರಲ್ಲ. ಇವಾಗ ನೀಟಾಗಿ ಎಲ್ಲ ನಾವು ಮಿಕ್ಸ್ ಮಾಡೀವಿ. ಮಿಕ್ಸ್ ಮಾಡಿದಿಂದ ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೋಬೇಕು. ಜಾರ್ ಒಳಗೆ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡು ಅದನ್ನ ತೊಳೆದು ಹಾಕ್ಕೊಳಕತ್ತೀನಿ. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಅದು ಕಡಾಯಿ ಪನ್ನೀರ್ ಆಗಲ್ಲ. ಗ್ರೇವಿ ಜಾಸ್ತಿ ಆಯ್ತಂದ್ರೆ ಚೆನ್ನಾಗಿರಲ್ಲ. ಸ್ವಲ್ಪ ಕಡಾಯಿ ಪನ್ನೀರ್ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನೋಡಿರಿ, ನೀರು ಹಾಕಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿರಿ, ಇವಾಗ 2 ನಿಮಿಷ ಆಗೈತಿ. ಚೆನ್ನಾಗಿ ಬೆಂದೈತಿ. ಇವಾಗ ಇದಕ್ಕೆ ನಾವೀಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಹಾಕೋದ್ರಿಂದ ರುಚಿ ಜಾಸ್ತಿ ಆಕೈತಿ. ಅದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡೀನಿ. ಸಕ್ಕರೆ ಹಾಕ್ಕೊಂಡು ಒಂದು ಸಾರಿ ಈ ಥರ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇನ್ನೊಂದು ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ನೋಡಿರಿ, ಇವಾಗ ಕಡಾಯಿ ಪನ್ನೀರ್ ರೆಡಿ ಆಗೈತಿ. ಇದಕ್ಕೆ ನಾವು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಕಡಾಯಿ ಪನ್ನೀರ್ ರೆಡಿ ಆಯಿತು. ನೋಡ್ಬೋದು, ಇಷ್ಟು ತಿಕ್ಕಾಗಿದ್ರೆ ಸಾಕು. ಇದಕ್ಕಿಂತ ಗ್ರೇವಿ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಅದು ಕಡಾಯಿ ಪನ್ನೀರ್ ಥರ ಅನ್ಸಂಗಿಲ್ಲ. ಮತ್ತು ಆಮೇಲೆ ಇಷ್ಟೇ ತೆಳ್ಳಗಿರ್ಬೇಕಿದು. ಇದು ಹೋಟೆಲ್ಗಿಂತನೂ ತುಂಬ ರುಚಿಯಾಗಿರ್ತೈತಿ. ಒಂದು ಸಾರಿ ಟ್ರೈ ಮಾಡಿರಿ, ನಿಮಗೂ ಎಲ್ಲರಿಗೂ ಇಷ್ಟ ಆಕೈತಿ. ಮನೆಯಾಗ ಎಲ್ಲರೂ ತಿಂದವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.